ಆಶೀರ್ವಾದಕ್ಕಾಗಿ ನನ್ನ ಕೈಯನ್ನು ಅಭಿಷೇಕಿಸಲಾಗಿದೆ. ನಾನು ಧರ್ಮೋಪದೇಶ ಕಾಂಡ 28:8 ಘೋಷಿಸುತ್ತೇನೆ. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ಮತ್ತು ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವರು. ನಾನು ದೇವರ ವಾಕ್ಯದ ಸತ್ಯವನ್ನು ಘೋಷಿಸುತ್ತಿರುವಾಗ ಅದು ನನ್ನ ಜೀವನದಲ್ಲಿ ಪ್ರತಿಯೊಂದು ವಿಷಯದ ಮೇಲೆ ವಿಜಯವನ್ನು ಸುರಿಯುತ್ತದೆ. ನಾನು ಸ್ವರ್ಗದಲ್ಲಿರುವಂತೆ ಅದು ಭೂಮಿಯಲ್ಲಿಯೂ ಇದೆ ಎಂದು ಘೋಷಿಸುತ್ತೇನೆ. ಪರಲೋಕದಲ್ಲಿ ಯಾವುದೇ ರೋಗ, ಕೊರತೆ ಅಥವಾ ಹತಾಶೆ ಇಲ್ಲ. ಆದ್ದರಿಂದ ನನ್ನ ಜೀವನದಲ್ಲಿ ಭೂಮಿಯ ಮೇಲೆ ಯಾವುದೇ ರೋಗ, ಕೊರತೆ ಅಥವಾ ಹತಾಶೆ ಇಲ್ಲ ಎಂದು ನಾನು ಘೋಷಿಸುತ್ತೇನೆ. ಆಶೀರ್ವಾದ ಮತ್ತು ಸಮೃದ್ಧಿಗಾಗಿ ನನ್ನ ಕೈಗಳನ್ನು ಅಭಿಷೇಕಿಸಲಾಗಿದೆ. ಇದು ಯೇಸುವಿನ ನಾಮದಲ್ಲಿ ನನ್ನ ಘೋಷಣೆಯಾಗಿದೆ. ಆಮೆನ್. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವು ಕಾಯುವವನೇ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನಡೆಯೋದನ್ನು ಮಲಗೋದನ್ನು ಅಪ್ಪ ಅರಿತಿರುವೆ, ನಡೆಯೋದನ್ನು ಮಲಗೋದನ್ನು ಅಪ್ಪ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವನೇ, ದಿನವು ಕಾಯುವವನೇ. ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ
ಏಸು ರಾಜ ನನ್ನ ಕಾಣುವವನೇ, ದಿನವು ಕಾಯುವವನೇ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಏಸು ರಾಜ, ಸ್ತೋತ್ರ ರಾಜ ಏಸು ರಾಜ, ನನ್ನ ಕಾಣುವವನೇ, ದಿನವು ಕಾಯುವವನೇ. ನನ್ನ ಕಾಣುವವನೇ, ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು. ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. Praise the Lord. ಕರ್ತನಿಗೆ ಸ್ತೋತ್ರ. We give glory to God because God has given this opportunity to come to your home with the word of God. ದೇವರ ವಾಕ್ಯದೊಂದಿಗೆ ನಿಮ್ಮ ಮನೆ ಒಳಗಡೆ ಬರುವುದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ಭಾಗ್ಯವಾಗಿದೆ. ಅದಕ್ಕೆ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. That's why God has been able to bless you through this television program. I believe today is going to be your day and you will see the blessings of God in your life. ಹಾಗಾಗಿ ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಸಹ ಆತನು ಆಶೀರ್ವದಿಸುತ್ತಾ ಇದ್ದಾನೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ. ಮತ್ತು ಇವತ್ತು ಸಹ ನಾನು ವಿಶ್ವಾಸಿಸುತ್ತಾ ಇದ್ದೇನೆ ಆತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾನೆ. God's plan is that his children should be blessed in the land which God has given to us. ಮತ್ತು ದೇವರ ಯೋಜನೆ ಏನೆಂದರೆ ದೇವರು ಅವರ ಮಕ್ಕಳಿಗೆ ನೀಡಿರುವ ನೆಲದಲ್ಲಿ ಅವರು ಆಶೀರ್ವಾದ ಹೊಂದಬೇಕು ಎಂದು. Deuteronomy 28:3 said that you will be blessed in the city and blessed in the country. ಧರ್ಮೋಪದೇಶ ಕಾಂಡ 28:3 ಈ ರೀತಿಯಾಗಿ ಹೇಳುತ್ತದೆ, ನಾನು ನಿಮಗೆ ನೀಡುವಂತಹ ನಗರ ಮತ್ತು ನೆಲೆಗಳಲ್ಲಿ ನೀವು ಆಶೀರ್ವಾದ ಹೊಂದುತ್ತೀರಾ. God always wants to see his children to be flourished and to be blessed and to be victorious for the glory of God. ಮತ್ತು ದೇವರು ಯಾವಾಗಲೂ ಅವರ ಮಕ್ಕಳು ಎಲ್ಲಾ ರೀತಿಯಲ್ಲೂ ಆಶೀರ್ವಾದ ಹೊಂದಬೇಕು, ಜಯವಾಗಿ ಇರಬೇಕು ಎಂದು ನೋಡುತ್ತಾರೆ. He doesn't want you to be in defeat. He doesn't want you to go through problems in your life. ಮತ್ತು ಅವರು ನೀವು ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಮತ್ತು ಸೋಲುಗಳ ಮಧ್ಯದಲ್ಲಿ ಹಾದು ಹೋಗಲು ಇಷ್ಟಪಡುವುದಿಲ್ಲ. When God created Adam and Eve, he blessed them and he said them to be fruitful and to increase in numbers. ದೇವರು ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡಿದ ನಂತರ ಅವರು ಈ ರೀತಿಯಾಗಿ ಹೇಳಿದರು, ನೀವು ಆಶೀರ್ವಾದ ಹೊಂದಿರಿ, ಫಲಭರಿತರಾಗಿರಿ ಮತ್ತು ಎಲ್ಲಾ ರೀತಿಯಲ್ಲಿಯೂ ಹೆಚ್ಚುವರಿಯಿರಿ. Today you are the children of the Most High God. God wants you to be fruitful and to be blessed and to increase in numbers in your life. ಮತ್ತು ಇವತ್ತು ನೀವು ಆ ಪರಮ ತಂದೆಯ ಮಕ್ಕಳಾಗಿದ್ದೀರಾ. ಹಾಗಾಗಿ ನೀವು ಸಹ ಎಲ್ಲಾ ರೀತಿಯಲ್ಲಿಯೂ ಆಶೀರ್ವಾದ ಹೊಂದಿ ಫಲಭರಿತರಾಗಿದ್ದು
ಇದು ಹೆಚ್ಚುವರಿಯಬೇಕು ಎಂದು ದೇವರು ಬಯಸುತ್ತಾನೆ. Because He loves each one of you. ಯಾಕೆಂದರೆ ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಸಹ ಹೆಚ್ಚಾಗಿ ಪ್ರೀತಿಸುತ್ತಾನೆ. We have been meditating upon the word of God which God was speaking to us, that how you will be blessed, how you can see the blessings of God in your life, in your family, in your workplace. ಮತ್ತು ನಾವು ಸಹ ಧ್ಯಾನಿಸುತ್ತಾ ಇದ್ದೆವು ದೇವರ ವಾಕ್ಯದಿಂದ ಯಾವ ರೀತಿಯಲ್ಲಿ ನೀವು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು ನಿಮ್ಮ ಜೀವನಕ್ಕೆ, ನಿಮ್ಮ ಕುಟುಂಬಕ್ಕೆ, ನೀವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ. In the last few episodes we saw the blessings of God will come upon our life as long as we are walking in the holiness with God. ಮತ್ತು ಕಳೆದ ಕೆಲವು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ನಾವು ದೇವರ ಪರಿಶುದ್ಧವಾದ ದಾರಿಯಲ್ಲಿ ನಾವು ನಡೆದರೆ ದೇವರ ಆಶೀರ್ವಾದಗಳು ನಮ್ಮ ಜೊತೆ ಇರುತ್ತದೆ ಎಂದು. You cannot serve two masters in your life. ನಿಮ್ಮ ಜೀವಿತದಲ್ಲಿ ನೀವು ಎರಡು ಯಜಮಾನರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ. You need to choose. If you want to see blessings in your life, you need to walk with God. You need to be holy because God's word says He is holy and He wants His children to be holy. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೋಡಬೇಕು ಎಂದರೆ ನೀವು ಒಂದು ದಾರಿಯಲ್ಲಿಯೇ ನಡೆಯಬೇಕು, ಒಂದು ದೇವರನ್ನು ಮಾತ್ರ ಹಿಂಬಾಲಿಸಬೇಕು ಮತ್ತು ಆತನ ವಾಕ್ಯವು ಹೇಳುವ ಪ್ರಕಾರವಾಗಿ ಆತನು ಪರಿಶುದ್ಧನಾಗಿರುವ ಕಾರಣದಿಂದಾಗಿ ನೀವು ಸಹ ಪರಿಶುದ್ಧರಾಗಿ ಇರಬೇಕು. Whatever you do, your eyes should be holy, your mouth should be holy, and your walk with God, or whatever you do, it should be holy in the sight of God. ನೀವು ಏನೇ ಮಾಡಿದರೂ ಸಹ ನಿಮ್ಮ ಕಣ್ಣುಗಳು, ನಿಮ್ಮ ಬಾಯಿಗಳು ಮತ್ತು ನೀವು ಎಲ್ಲಿಯೇ ಹೋದರೂ ಸಹ ಅದು ದೇವರ ಮುಂದೆ ಪರಿಶುದ್ಧವಾಗಿ ಇರಬೇಕು. If you do it, you will see the blessings of God in your life. ನೀವು ಹೀಗೆ ಮಾಡಿದರೆ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ಬರುವುದನ್ನು ನೋಡುತ್ತೀರಾ. Second thing we saw that if you have Jesus as your Lord and Savior, you can see the blessings of God in your life. ಮತ್ತು ಎರಡನೇದಾಗಿ ನಾವು ನೋಡಿದೆವು ನಿಮ್ಮ ಜೀವಿತದಲ್ಲಿ ನೀವು ಯೇಸು ಕ್ರಿಸ್ತನನ್ನು ಇರಿಸಿಕೊಂಡರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರುತ್ತದೆ. God was with Joseph. We were meditating that God was with Joseph. God was able to prosper him and bless him because he had the Lord with him. ಮತ್ತು ನಾವು ಯೋಸೇಫನ ಒಂದು ಜೀವನದಿಂದ ನೋಡಿದೆವು. ಯೋಸೇಫನ ಜೊತೆ ಯೆಹೋವನು ಇದ್ದ ಕಾರಣದಿಂದಾಗಿ ಆತನು ಏನೇ ಮಾಡಿದರೂ ಸಹ ದೇವರು ಅದು ಫಲಿಸುವ ಹಾಗೆ ಮಾಡಿದನು ಮತ್ತು ಅದು ಸಫಲತೆ ಹೊಂದಿ ಆಶೀರ್ವಾದ ಹೊಂದುವ ಹಾಗೆ ಮಾಡಿದನು. Third thing we saw that we need to seek God in all the days of our life, in everything, whatever we do, whatever we seek, we need to seek God in our life, then we will see the blessings of God in our life. ಮತ್ತು ಮೂರನೇದಾಗಿ ನಾವು ನೋಡಿದೆವು ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಯಾವುದೇ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೂ ಸಹ ಎಲ್ಲದರಲ್ಲಿಯೂ ನಾವು ಮೊದಲನೇದಾಗಿ ದೇವರ ಮೊರೆ ಹೋಗಬೇಕು. Without Jesus you cannot see anything. Unless and until you make Jesus as your Lord and Savior in every walk of your life, you cannot see blessings in your life. ಮತ್ತು ನೀವು ನಿಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿಯೂ ಸಹ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಕರ್ತನು ಮತ್ತು ರಕ್ಷಕನಾಗಿ ಮಾಡಿಕೊಂಡರೆ ಮಾತ್ರ ನೀವು ಆಶೀರ್ವಾದಗಳನ್ನು ನೋಡಲು ಸಾಧ್ಯ. Matthew 6 verses 33 says, "Seek ye first the kingdom of God and His righteousness, and all things shall be added unto you." ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ಮೊದಲನೇದಾಗಿ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. When you seek God and His righteousness, God says, "I will add everything in your life. You don't need anything. You don't lack anything in your life." ಮತ್ತು ದೇವರು ಹೇಳುತ್ತಾರೆ, ನೀವು ಮೊದಲನೇದಾಗಿ ನನ್ನ ರಾಜ್ಯಕ್ಕಾಗಿ ಮತ್ತು ನನ್ನ ನೀತಿಗಾಗಿ ನೀವು ತವಕ ಪಡುವುದಾದರೆ ನಿಮಗೆ ಏನು ಬೇಕವೋ ಅದೆಲ್ಲವನ್ನು ನಾನು ಸೇರಿಸುತ್ತೇನೆ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕೊರತೆಗಳು ಇರುವುದಿಲ್ಲ. If you want to see the blessings of God, learn to seek God for everything, for every decisions what you do in your life. When you seek God and His righteousness, everything God provides and takes care of all your needs. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಗಳನ್ನು ನೋಡಬೇಕು ಎಂದರೆ ನೀವು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೂ ಸಹ, ಏನೇ ಒಂದು ಕೆಲಸ ಮಾಡಬೇಕಾದರೂ ಸಹ ನೀವು ದೇವರ ಮೊರೆ ಮೊದಲು ಹೋಗಿರಿ, ಆಗ ಆತನು ಎಲ್ಲಾ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾನೆ. God rewards persistent seekers. That means you are continuously seeking God, you are continuously depending on God. God will be able to reward you in every walk of your life. ಮತ್ತು ನೀವು ನಿರಂತರವಾಗಿ ದೇವರ ಮೊರೆ ಹೋಗುವುದಾದರೆ, ನೀವು ಮಾಡುವಂತ ಎಲ್ಲಾ ಕೆಲಸದಲ್ಲಿಯೂ ಬಿಟ್ಟು ಕೊಡದೆ ಯಾವಾಗಲೂ ಆತನ ಹಿಂದೆ ಹೋಗುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾದ ಬಹುಮಾನಗಳನ್ನು ಆತನು ನೀಡುತ್ತಾನೆ. Hebrews 11 verses 6 says, "He rewards
those who earnestly seek God. ಹಿಬ್ರಿಯ 11:6 ಈ ರೀತಿಯಾಗಿ ಹೇಳುತ್ತದೆ, ಯಾರೆಲ್ಲ ದೇವರ ಮೊರೆ ಹೋಗುತ್ತಾರೋ ನಿರಂತರತೆಯಿಂದ ಆತನು ಅವರೆಲ್ಲರಿಗೂ ಬಹುಮಾನಗಳನ್ನು ನೀಡುವಾತನು. When you learn to depend on God, when you learn to seek Him, He is a God. He will never let you down, but He will reward you in every walk of your life. ಮತ್ತು ನೀವು ಯಾವಾಗಲೂ ದೇವರ ಮೊರೆ ಹೋಗಲು ಕಲಿತುಕೊಂಡರೆ ಮತ್ತು ನೀವು ಯಾವಾಗಲೂ ಆತನನ್ನು ಅವಲಂಬಿಸಿ ಜೀವಿಸುವವರಾಗಿದ್ದರೆ ಆತನು ನಿಮ್ಮ ಕೈ ಬಿಡುವುದಿಲ್ಲ, ಆದರೆ ಯಾವಾಗಲೂ ನಿಮ್ಮನ್ನು ನಡೆಸುತ್ತಾನೆ. He is an almighty God. He is an Abba Father. As His children longs to seek Him all the days of their life, He is a God. He will never let you down, but He will reward you in every situation or every need in your life. ನಮ್ಮ ದೇವರು ಆತನು ಸರ್ವಶಕ್ತನಾಗಿರುವಂತಹ ದೇವರಾಗಿದ್ದಾನೆ ಮತ್ತು ನಮ್ಮ ಪ್ರೀತಿಯ ತಂದೆಯಾಗಿದ್ದಾನೆ ಮತ್ತು ನಾವು ಅವರ ಮಕ್ಕಳಾಗಿ ಆತನನ್ನು ಯಾವಾಗಲೂ ನೋಡಬೇಕು, ಆತನ ಮೊರೆ ಹೋಗಬೇಕು ಎಂದು ಅವಲಂಬಿಸುವಾಗ ಆತನು ನಮಗಾಗಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ. Jeremiah chapter 29 verses 13 says, "You will seek me and find me when you seek me with all your heart." ಯೆರೆಮೀಯ 29:13 ಈ ರೀತಿಯಾಗಿ ಹೇಳುತ್ತದೆ, ನೀವು ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕುವಾಗ ನೀವು ನನ್ನನ್ನು ಕಂಡುಕೊಳ್ಳುತ್ತೀರಾ. Many people fail because they don't seek God, they don't wait upon the Lord, they don't go to God for approval for decisions in their life. That's why they see failure after failure in their lives. ಎಷ್ಟೋ ಜನರು ಅವರ ಜೀವಿತದಲ್ಲಿ ಸೋಲುಗಳನ್ನು ನೋಡುತ್ತಾರೆ. ಇದಕ್ಕೆ ಕಾರಣವೇನೆಂದರೆ ಅವರು ದೇವರ ಮೊರೆ ಹೋಗುವುದಿಲ್ಲ, ದೇವರ ಪ್ರಸನ್ನತೆಯಲ್ಲಿ ಅವರು ಕಾಯುವುದಿಲ್ಲ, ಹಾಗಾಗಿ ಅವರು ಸೋಲುಗಳನ್ನು ಅನುಭವಿಸುತ್ತಾರೆ. Many of them, just for sake of going to the house of God, they go Sunday after Sunday. Many of them, they don't have that connection to seek God in their life. That's why they don't see the blessings of God in their lives. ಮತ್ತು ಎಷ್ಟೋ ಜನರು ಅವರು ಭಾನುವಾರದಿಂದ ಭಾನುವಾರ ಆಲಯಕ್ಕೆ ಹೋಗಬಹುದು, ಆದರೆ ದೇವರ ಜೊತೆ ಆ ಒಂದು ಸಂಬಂಧ ಅವರಿಗೆ ಇರುವುದಿಲ್ಲ, ಹಾಗಾಗಿ ಅವರ ಜೀವಿತದಲ್ಲಿ ಅವರ ಆಶೀರ್ವಾದಗಳನ್ನು ಇನ್ನು ನೋಡಲು ಸಾಧ್ಯವಾಗುವುದಿಲ್ಲ. Many of them, they don't wait upon the Lord, read the word or pray to God. That's why they don't see an answer coming from the Lord. ಎಷ್ಟೋ ಜನರು ಅವರು ದೇವರನ್ನು ಆರಾಧಿಸುವುದಿಲ್ಲ, ಸತ್ಯವೇದವನ್ನು ಓದುವುದಿಲ್ಲ, ಧ್ಯಾನಿಸುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ಹಾಗಾಗಿ ಅವರಿಗೆ ಬೇಕಾದ ಕಾರ್ಯಗಳು ಅವರಿಗೆ ದೊರೆಯುವುದಿಲ್ಲ. What does the word of God says in Jeremiah 29:13? He says, "You will seek me and find me when you seek me with all your heart." ಇಲ್ಲಿ ಯೆರೆಮೀಯ 29:13 ಈ ರೀತಿಯಾಗಿ ಹೇಳುತ್ತದೆ. ಏನು ಹೇಳುತ್ತದೆ ಅಂದ್ರೆ, ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕುವುದಾದರೆ ನಾವು ಆತನನ್ನು ಕಂಡುಕೊಳ್ಳುತ್ತೇವೆ. When you have that desire, when you have that hungerness to meet with God, to wait upon the Lord and to seek God in your life, He is a God. He will be able to bless you, because when you do it, He will always long to bless you in your every walk of your life. ಮತ್ತು ನೀವು ಆತನ ಮಕ್ಕಳಾಗಿ ಯಾವಾಗಲೂ ಆತನಿಗಾಗಿ ದಾಹಪಟ್ಟು ತವಕಪಟ್ಟು ಆತನ ಪ್ರಸನ್ನತೆಯಲ್ಲಿ ನೀವು ನಿಮ್ಮ ಸಮಯವನ್ನು ಕಳೆದು ಆತನಿಗಾಗಿ ಕಾಯುವುದಾದರೆ ಆತನು ಸಹ ತವಕ ಪಡುತ್ತಾನೆ ನಿಮ್ಮನ್ನು ಆಶೀರ್ವದಿಸಬೇಕು ಎಂದು. When you seek Him with wholeheartedness, He is a God who will bless you in every walk of your life. ನೀವು ನಿಮ್ಮ ಪರಿಪೂರ್ಣ ಹೃದಯದಿಂದ ಆತನನ್ನು ಹುಡುಕುವುದಾದರೆ ಆತನು ಸಹ ಆತನ ಎಲ್ಲಾ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಸುರಿಸುತ್ತಾನೆ. Your breakthroughs cannot come just for small prayers or thing, but persistence prayer means you need to continuously seek God and ask God with that heart to meet with God and to completely keep your prayer request unto the feet of God. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಬಿಡುಗಡೆಗಳನ್ನು ಹೊಂದಿಕೊಳ್ಳಬೇಕಾದರೆ ನೀವು ಸಣ್ಣ ಸಣ್ಣ ಪ್ರಾರ್ಥನೆಗಳ ಮುಖಾಂತರವಾಗಿ ಇದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಿರಂತರವಾಗಿ ಯಾವಾಗಲೂ ದೇವರನ್ನು ಅವಲಂಬಿಸಿ ದೇವರಿಗಾಗಿ ಕಾಯ್ದು ಮತ್ತು ದೇವರಿಗಾಗಿ ನೀವು ಎದುರು ನೋಡುತ್ತಾ ಇದ್ದರೆ ಎಲ್ಲಾ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಿಗುತ್ತದೆ. Many people, they stop praying to God because their prayers are not answered, it is delayed. But when you continuously keep it at the feet of God, you will see the blessings of God in your life. ಎಷ್ಟೋ ಜನರು ಸ್ವಲ್ಪ ಸಮಯ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಗೆ ಉತ್ತರ ದೊರೆಯಿಲ್ಲ ಎಂದರೆ ಅವರು ಏನು ಮಾಡುತ್ತಾರೆ ಅಂದ್ರೆ ಅದನ್ನು ಬಿಟ್ಟು ಬಿಡುತ್ತಾರೆ. ಆದ್ರೆ ಯಾವಾಗಲೂ ನಾವು ನಿರಂತರವಾಗಿ ಬಿಟ್ಟು ಕೊಡದೆ ನಮ್ಮ ಪ್ರಾರ್ಥನೆಗಳನ್ನು ದೇವರ ಪಾದದಲ್ಲಿ ಇಡಬೇಕು. I and my wife, we have an habit that we write down all those prayer points and we pray to God each point by point and to God and say, God, this is what we need, this is what we need to do in our life, and we just pray to God, and end of the month we just go through that prayer. Most of the prayers God would have answered to us. ಮತ್ತು ನನಗೆ ಮತ್ತು ನನ್ನ ಹೆಂಡತಿಗೆ ಒಂದು ಅಭ್ಯಾಸ ಯಾವಾಗಲೂ ಇದೆ. ನಮಗೆ ಏನೇ ರೀತಿಯಾದಂತಹ ಬೇಡಿಕೆಗಳು ಇದ್ದರೂ ಸಹ ನಾವು ಅದೆಲ್ಲವನ್ನು ಬರೆದುಕೊಂಡು ಅದಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇರುತ್ತೇವೆ. ಮತ್ತು ಒಂದು ತಿಂಗಳು ಕರೆದ ನಂತರ ನಾವು ಬರೆದ
ನಡೆದಿದ್ದ ಎಲ್ಲಾ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಅದನ್ನು ನಾವು ನೋಡುವಾಗ ಅದರಲ್ಲಿ ಎಷ್ಟೋ ಕಾರ್ಯಗಳಿಗೆ ದೇವರು ಈಗಾಗಲೇ ಉತ್ತರವನ್ನು ನೀಡಿರುತ್ತಾರೆ. Even today we have been continuously praying for certain points, and every day we pray so that God is a God who always wants to bless his children. When you persistently, when you request God and ask God for all your prayer requests, God will be able to answer you, because you seek God with that wholeheartedness, and continuously God will be able to do it for you. ಮತ್ತು ಈಗಲೂ ಸಹ ನಾವು ಕೆಲವು ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಲೇ ಇದ್ದೇವೆ. ಹಾಗೆಯೇ ನೀವು ಸಹ ನಿಮ್ಮ ಜೀವಿತದಲ್ಲಿ ಬಿಟ್ಟುಕೊಡದೆ ನಿರಂತರವಾಗಿ ಮತ್ತು ಪೂರ್ಣ ಹೃದಯದಿಂದ ಯಾವಾಗಲೂ ಪ್ರಾರ್ಥಿಸುತ್ತಾ ಇರಬೇಕು. When you don't pray to God, when your prayer life is inconsistency, I am telling you, you will see a spiritual dryness where you will not feel to go to God in your life. ಮತ್ತು ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನೀವು ನಿರಂತರವಾಗಿ ಇರದಿದ್ದರೆ ನೀವು ಆತ್ಮಿಕವಾಗಿ ಒಣಗಿ ಹೋಗುತ್ತೀರಾ ಮತ್ತು ನೀವು ಮತ್ತೆ ದೇವರ ಬಳಿ ಹೋಗಬೇಕು, ಮತ್ತೆ ಪ್ರಾರ್ಥಿಸಬೇಕು ಎಂಬ ಒಂದು ಆಸೆ ದಾಹವನ್ನು ಕಳೆದುಕೊಳ್ಳುತ್ತೀರಾ. When we neglect God, we feel to distance ourselves with God. Our relationship with God will become weaker and weaker in our life. That's where we don't even see prayers have been answered by God. ಮತ್ತು ನಾವು ದೇವರನ್ನು ತಳ್ಳಿ ಹಾಕುವಾಗ ನಮ್ಮ ಮತ್ತು ದೇವರ ಮಧ್ಯೆ ಇರುವಂತಹ ಒಂದು ಸಂಬಂಧವು ಅದು ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ನಾವು ಪ್ರಾರ್ಥನೆಯನ್ನು ಮಾಡದೇ ಇರುತ್ತೇವೆ. ಮತ್ತು ಆಗ ನಮ್ಮ ಜೀವಿತದಲ್ಲಿ ನಾವು ಏನೇ ಪ್ರಾರ್ಥಿಸಿದರೂ ಅದಕ್ಕೆ ಉತ್ತರವು ದೊರೆಯುವುದಿಲ್ಲ. When Jesus was there in this world, he had that strong bonding and relationship to seek God. Every day morning he used to go and seek God, and every day evening he used to go to the mountains and seek God and submit to God everything in his life. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ ಆತನು ಸಹ ಪ್ರತಿ ದಿನವೂ ಆತನ ತಂದೆಯ ಜೊತೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುತ್ತಾ ಇದ್ದನು ಮತ್ತು ಆತನು ಬೆಳಿಗ್ಗೆ ಮುಂಜಾನೆಯ ವೇಳೆಯಲ್ಲಿ ಎಲ್ಲರೂ ಹೇಳೋದಕ್ಕಿಂತ ಮುಂಚಿತವಾಗಿ ಹೋಗಿ ಆತನ ತಂದೆಯ ಜೊತೆ ಆತನ ಸಮಯವನ್ನು ಕಳೆಯುತ್ತಾ ಇದ್ದನು. ಅದಾದ ನಂತರ ರಾತ್ರಿಯ ಸಮಯದಲ್ಲಿಯೂ ಸಹ ಆತನು ಬೆಟ್ಟಗಳಿಗೆ ಹೋಗಿ ತಂದೆಗೆ ಆತನು ಸಮರ್ಪಿಸಿಕೊಳ್ಳುತ್ತಾ ಇದ್ದನು. That means Jesus had a constant prayer life, and he had that seeking God in his life for everything and for every need in his life. ಹಾಗಾಗಿ ನಾವು ನೋಡಬಹುದಾಗಿದೆ, ಯೇಸು ಕ್ರಿಸ್ತನು ಆತನ ಜೀವಿತದಿಂದಲೂ ನಾವು ನೋಡುವುದಾದ್ರೆ ಆತನು ನಿರಂತರವಾಗಿ ಆ ಒಂದು ಪ್ರಾರ್ಥನಾ ಜೀವಿತವನ್ನು ಕಟ್ಟುತ್ತಾ ಇದ್ದನು ಮತ್ತು ಆತನು ಎಲ್ಲಾ ಕಾರ್ಯಗಳಲ್ಲಿಯೂ ಏನೇ ಮಾಡಬೇಕಾದರೂ ಸಹ ಆತನ ತಂದೆಯ ಬಳಿ ಹೋಗುತ್ತಾ ಇದ್ದನು. That's why he had a successful ministry of 3.5 years, where he saw deaf hearing, blind seeing, cripple getting up and walking, and dead risen in his ministry. ಹಾಗಾಗಿ ಆತನು ಈ ಭೂಮಿಯ ಮೇಲೆ 3.5 ವರ್ಷಗಳ ಕಾಲ ಒಂದು ಯಶಸ್ವಿಯಾದ ಸೇವೆಯನ್ನು ಆತನು ನೋಡಲು ಸಾಧ್ಯವಾಗಿತ್ತು. ಕಿವುಡರು ಅವರಿಗೆ ಮತ್ತೆ ಕೇಳಿಸಿಕೊಳ್ಳಲು ಸಾಧ್ಯವಾಗಿತ್ತು, ಕುರುಡರು ಅವರು ಮತ್ತೆ ನೋಡಿದರು ಮತ್ತು ಯಾರಿಗೆ ನಡೆಯಲು ಸಾಧ್ಯವಾಗುತ್ತಾ ಇರಲಿಲ್ಲ ಅವರು ಮತ್ತೆ ಎದ್ದು ನಡೆಯುತ್ತಾ ಇದ್ದರು. Jesus was not an ordinary person, but Jesus was the son of the living God. ಮತ್ತು ಯೇಸುವನ್ನು ನೋಡುವುದಾದ್ರೆ ಆತನು ಒಂದು ಸಾಧಾರಣವಾದಂತಹ ವ್ಯಕ್ತಿಯಾಗಿರಲಿಲ್ಲ, ಆದರೆ ಆತನು ಪರಮ ದೇವರ ಆ ಒಂದು ಮಗನಾಗಿದ್ದನು. He lived a life deeply rooted in prayer, and he sought God for everything in his life. ಮತ್ತು ಆತನ ಜೀವಿತವನ್ನು ನೋಡುವುದಾದ್ರೆ ಆತನು ಪ್ರಾರ್ಥನೆಯಲ್ಲಿ ನೆಲೆಸಿದ್ದನು ಮತ್ತು ಆತನು ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ದೇವರ ಮೊರೆ ಹೋಗುತ್ತಾ ಇದ್ದನು. Even though he had a divine authority, the Bible shows that, and it said he constantly sought God in his life. ಆತನಿಗೆ ದೈವಿಕವಾದಂತಹ ಒಂದು ಅಧಿಕಾರ ಆತನ ಕೈಗಳಲ್ಲಿ ಇದ್ದರೂ ಸಹ ಇಲ್ಲಿ ಸತ್ಯವೇದವು ಹೇಳುತ್ತದೆ ಆತನು ಮಾಡಿದಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಆತನು ದೇವರ ಮೊರೆ ಹೋಗುತ್ತಾ ಇದ್ದನು. The life of Jesus teaches us that prayer is not an optional, but it is essential for all of us. Even Jesus set as a model to us for us to seek God for everything in our life. ಮತ್ತು ನಾವು ಯೇಸುವಿನ ಜೀವಿತವನ್ನು ನೋಡುವುದಾದ್ರೆ ಅದರಿಂದ ನಾವು ಏನು ಕಲಿಯಬಹುದು ಎಂದರೆ ಪ್ರಾರ್ಥನೆ ಎನ್ನುವುದು ನಮಗೆ ಯಾವಾಗಲೂ ಬೇಕಾದರೆ ಮಾತ್ರ ಮಾಡುವುದಲ್ಲ, ಆದರೆ ನಮಗೆ ಅದು ಒಂದು ಅಗತ್ಯತೆ ಆಗಿದೆ. ನಾವು ಎಲ್ಲಾ ಕಾರ್ಯಗಳಲ್ಲಿಯೂ ಪ್ರಾರ್ಥಿಸಬೇಕು ಮತ್ತು ಯೇಸುವೆ ನಮಗೆ ಒಂದು ಮಾದರಿಯಾಗಿ ನಿಂತಿದ್ದಾರೆ. Seek first the kingdom of God and his righteousness, and everything shall be given unto you. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Your blessings can come in your life when you seek God for everything, for every decisions in your life, and if you are being able to do that, you will never see failures in your life. ಮತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಆಶೀರ್ವಾದಗಳನ್ನು ನೋಡಬೇಕಾದ್ರೆ ನೀವು ಮಾಡುವಂತ ಪ್ರತಿಯೊಂದು ನಿರ್ಧಾರಗಳಲ್ಲಿ, ನೀವು ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿ
ಸ್ಥಳಗಳಲ್ಲಿಯೂ ಸಹ ನೀವು ಯೇಸು ಕ್ರಿಸ್ತನ ಮೊರೆ ಹೋಗಬೇಕು. 1 John 2:6 says, whoever claims to live in him must live as Jesus did in his life. 1 ಯೋಹಾನನು 2:6 ಈ ರೀತಿಯಾಗಿ ಹೇಳುತ್ತದೆ, ಆತನಲ್ಲಿ ನೆಲೆಗೊಂಡಿರುವೆನು ಎಂದು ಹೇಳುವವರು ಕ್ರಿಸ್ತನು ನಡೆದಂತೆ ತಾನು ನಡೆಯಬೇಕು. Today we are going to meditate upon how Jesus was able to seek God in his life. Jesus made a prayer a daily priority in his life. ಮತ್ತು ಇವತ್ತು ನಾವು ನೋಡಲಿದ್ದೇವೆ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ದೇವರ ಮೊರೆ ಹೋಗುತ್ತಾ ಇದ್ದನು ಮತ್ತು ಯಾವ ರೀತಿ ಯೇಸು ಕ್ರಿಸ್ತನು ಪ್ರಾರ್ಥನೆಗೆ ಆ ಮೊದಲನೆಯ ಸ್ಥಾನವನ್ನು ನೀಡಿದನು. Jesus set an example for us to seek God for every situation, for every need in our life, because Jesus has set an example to us to follow what he did. We need to do it in our life to see the blessings of God in our lives. ಮತ್ತು ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವುದಾದ್ರೆ ಆತನು ನಮಗೆ ಒಂದು ಉದಾಹರಣೆಯಾಗಿ ನಿಂತಿದ್ದಾನೆ. ಯಾವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಅಗತ್ಯಗಳು ಬಂದರೂ, ಸಮಸ್ಯೆಗಳು ಬಂದರೂ, ಸನ್ನಿವೇಶಗಳು ಬಂದರೂ ಅದೆಲ್ಲದರ ಮಧ್ಯದಲ್ಲಿಯೂ ನಾವು ದೇವರ ಮೊರೆ ಹೋಗಬೇಕು ಎಂದು. Jesus did not pray occasionally, but he prayed consistently. ಯೇಸು ಕ್ರಿಸ್ತನು ಯಾವಾಗಲೂ ಒಂದು ಸಲ ಮಾತ್ರ ಪ್ರಾರ್ಥನೆ ಮಾಡಲಿಲ್ಲ, ಆದರೆ ನಿರಂತರವಾಗಿ ಯಾವಾಗಲೂ ಪ್ರಾರ್ಥಿಸುತ್ತಲೇ ಇದ್ದನು. Mark chapter 1 verses 35 it says, very early in the morning while it was still dark, Jesus got up, left the house and went off to a solitary place where he prayed and sought the Lord. ಮಾರ್ಕ 1:35 ಈ ರೀತಿಯಾಗಿ ಹೇಳುತ್ತದೆ, ಮುಂಜಾನೆ ಇನ್ನು ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಾ ಇದ್ದನು. But if I and you were being able to do a ministry like Jesus did, even though we would have tired, we would have neglected our prayer, but Jesus never neglected the prayer or to seek God in his life. ಮತ್ತು ಇವತ್ತು ನೀವು ಮತ್ತು ನಾನು ಸಹ ಯೇಸುವಿನ ಹಾಗೆ ಸೇವೆಯನ್ನು ಮಾಡಿದರೆ ನಾವು ಸಹ ತುಂಬಾ ಟಯರ್ಡ್ ಆಗಿ ಇರುತ್ತೇವೆ, ಆದರೆ ನಾವು ಏನ್ ಮಾಡುತ್ತೇವೆ, ಆ ಒಂದು ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ತಳ್ಳಿ ಹಾಕುತ್ತೇವೆ. ಆದರೆ ಯೇಸು ಹಾಗೆ ಮಾಡಲಿಲ್ಲ. Even after busy days of ministry, Jesus was able to choose prayer instead of rest. ಮತ್ತು ನಾವು ನೋಡಬಹುದು ಯೇಸು ಕ್ರಿಸ್ತನು ಆತನು ತುಂಬಾ ಕೆಲಸಗಳನ್ನು ಮಾಡಿದ ನಂತರವೂ ಸಹ, ಎಷ್ಟೋ ಸೇವೆಗಳನ್ನು ಮಾಡಿದ ನಂತರವೂ ಸಹ ಆತನು ಪ್ರಾರ್ಥನೆಯನ್ನು ತಳ್ಳಿ ಹಾಕಲಿಲ್ಲ ಮತ್ತು ಆತನು ಮಲಗುವುದಕ್ಕೆ ಸ್ಥಾನವನ್ನು ನೀಡಲಿಲ್ಲ. If Jesus was the Son of the living God, when he needed prayer, when he needed to seek God, how much more we as children of God, we need to seek God in our life. ಮತ್ತು ಯೇಸು ಕ್ರಿಸ್ತನು ಆ ಒಂದು ಜೀವಿಸುವ ದೇವರ ಒಂದು ಮಗನಾಗಿ ಇದ್ದು ಸಹ ಆತನು ಪ್ರಾರ್ಥನೆಗೆ ಆ ಒಂದು ರೀತಿಯಾದಂತಹ ಒಂದು ಸ್ಥಾನವನ್ನು ನೀಡುತ್ತಾ ಇದ್ರೆ ನಾವು ಮತ್ತು ನಿಮಗೆ ಎಷ್ಟು ಒಂದು ಮುಖ್ಯತ್ವ ಬೇಕು ಪ್ರಾರ್ಥನೆಗೆ. Second thing we see in the Bible, Jesus sought that connection or the relationship to be with God in every day in his life. ಮತ್ತು ಎರಡನೇದಾಗಿ ನಾವು ನೋಡುವುದಾದ್ರೆ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇರುವಾಗ ಆತನ ಜೀವಿತದ ಪ್ರತಿಯೊಂದು ದಿನವೂ ಸಹ ಆ ದೇವರ ಜೊತೆಗೆ ಇರುವಂತಹ ಒಂದು ಸಂಪರ್ಕ ಮತ್ತು ಸಂಬಂಧವನ್ನು ಕಟ್ಟಿಕೊಳ್ಳುತ್ತಾ ಇದ್ದನು. Even though thousands of people were flocking him and they were following him to see those miracles what Jesus did, but when the time came to seek God, he left everyone, but he went alone into an isolated place to seek God and to submit to himself to God. ಆತನು ಸೇವೆಯನ್ನು ಮಾಡುತ್ತಾ ಇರುವಾಗ ಸಾವಿರಾರು ಜನರು ಆತನ ಹಿಂದೆಯೇ ಇರುತ್ತಾ ಇದ್ದರು ಮತ್ತು ಆತನು ಮಾಡುವಂತಹ ಅದ್ಭುತಗಳನ್ನು ನೋಡಲು, ಅನುಭವಿಸಲು ಯಾವಾಗಲೂ ಯೇಸುವಿನ ಜೊತೆಯೇ ಇರುತ್ತಾ ಇದ್ದರು. ಆದರೆ ಯೇಸು ಏನು ಮಾಡಿದರು ಎಂದರೆ ಅವರು ತಂದೆಯ ಜೊತೆ ಸಮಯವನ್ನು ಕಳೆಯುವಂತಹ ಸಮಯ ಬಂದಾಗ ಎಲ್ಲವನ್ನು ಬಿಟ್ಟು ಬಿಡುತ್ತಾ ಇದ್ರು. ಎಲ್ಲವನ್ನು ಬಿಟ್ಟು ಹೋಗಿ ಒಂಟಿಯಾಗಿ ಆ ತಂದೆಯ ಜೊತೆ ಅವರು ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾ ಇದ್ದರು. That means he gave that priority, or intentionally he separated himself from the crowd to connect with God and to submit to God. ಮತ್ತು ಇದಕ್ಕೆ ಅರ್ಥವೇನೆಂದು ನಾವು ನೋಡುವುದಾದ್ರೆ ಆತನು ಎಷ್ಟೇ ಜನರ ಮಧ್ಯದಲ್ಲಿ ಇದ್ದರೂ ಸಹ ಆತನು ತಂದೆಯ ಜೊತೆ ಆ ಸಮಯವನ್ನು ಕಳೆಯುವುದು, ಅದಕ್ಕೆ ಆತನು ಮೊದಲನೇ ಮುಖ್ಯತ್ವವನ್ನು ನೀಡುತ್ತಾ ಇದ್ದನು. Luke chapter 5:16 says, but Jesus often withdrew to a lonely places and prayed. ಲೂಕ 5:16 ಈ ರೀತಿಯಾಗಿ ಹೇಳುತ್ತದೆ, ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. Jesus was the Son of the living God. He had the divine connection to seek God. In midst of all those busyness, he went to seek God and he saw so many miracles happening in his life.
ಯೇಸು ಕ್ರಿಸ್ತನು ಆತನು ಜೀವಿಸುವ ದೇವರ ಒಂದು ಮಗನಾಗಿದ್ದನು ಮತ್ತು ಆತನಿಗೆ ಆ ಒಂದು ದೈವಿಕವಾದಂತಹ ಸಂಪರ್ಕವಿತ್ತು ದೇವರ ಜೊತೆ. ಆದರೂ ಸಹ ಅವರಿಗೆ ಸಮಯ ಇಲ್ಲದಿದ್ದರೂ ಸಹ ಅವರು ಬೇಕು ಅಂತಲೇ ಸಮಯವನ್ನು ತೆಗೆದುಕೊಂಡು ದೇವರಿಗೆ ಆ ಮೊದಲನೆಯ ಸ್ಥಾನವನ್ನು ನೀಡುತ್ತಾ ಇದ್ದರು. Today when we become busy and distracted by worldly things, we fail to seek God, we fail to keep that time and relationship with God. That's where we so don't see the blessings of God in our life. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಾವು ಅನೇಕ ಕೆಲಸಗಳನ್ನು ಮಾಡುತ್ತೇವೆ, ಅದರಿಂದಾಗಿ ನಾವು ದೇವರಿಗೆ ಕೊಡಬೇಕಾದಂತ ಸಮಯವನ್ನು ಕೊಡುವುದಿಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ನೋಡದೇ ಇರುವುದು ಸಾಧ್ಯವು. When everything is going good, many people, they don't need God, they want to just for sake of praying to God, they pray for 5 minutes. But I am telling you, you need to earnestly seek God, because He is a God who rewards us when we go to God with that hungerness and zeal to seek God in our life, like how Jesus did every day in His life. ಮತ್ತು ನಾವು ಸಹ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಸಮಯವಿಲ್ಲ ಎಂದು ಬರೀ 5 ನಿಮಿಷ ಮಾತ್ರ ನಾವು ದೇವರ ಜೊತೆ ಸಮಯವನ್ನು ಕಳೆಯುತ್ತೇವೆ. ಆದರೆ ನಾವು ಯೇಸು ಮಾಡಿದಂತೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ಎಷ್ಟೇ ಕೆಲಸ ಕಾರ್ಯಗಳು ಇದ್ದರೂ ಸಹ ಆ ಒಂದು ಸಮಯವನ್ನು ನಾವು ಮೊದಲನೆಯದಾಗಿ ದೇವರಿಗೆ ನೀಡಬೇಕು. Still many people, they go through problems, their prayers are not answered. When their prayers are not answered, they cut that relationship with God, they don't connect with God, they don't seek God in their lives. ಇನ್ನು ಕೆಲವು ಜನರು ಅವರು ಮಾಡುವಂತ ಪ್ರಾರ್ಥನೆಗೆ ಉತ್ತರ ದೊರೆಯುತ್ತಾ ಇಲ್ಲವೆಂದರೆ ಅವರು ದೇವರ ಜೊತೆ ಇರಿಸಿಕೊಂಡಿರುವಂತಹ ಸಂಬಂಧವನ್ನು ಮುರಿದು ಹಾಕುತ್ತಾರೆ ಮತ್ತು ದೇವರಿಂದ ದೂರ ಹೋಗುತ್ತಾರೆ. Many of us, we get distracted because of so many unwanted things which come in our life, which comes as a trap in our life. That's where we don't seek God. That's where when we don't seek God, our life will be in a problems in our life. ಮತ್ತು ಎಷ್ಟೋ ಜನರು ಅವರ ಜೀವಿತದಲ್ಲಿ ಸೋಲುಗಳಿಂದಾಗಿ ಹಳ್ಳಗಳಿಗೆ ಬಿದ್ದು ಅವರು ದೇವರಿಂದ ಬೇರೆ ಆಗುತ್ತಾರೆ ಮತ್ತು ಮತ್ತೆ ಅವರು ದೇವರ ಕಡೆಗೆ ಹೋಗುವುದೇ ಇಲ್ಲ. A distracted life will weaken our prayer life. We must always create that specific time to seek God, like how Jesus sought the Lord early in the morning and late night He went to the Lord. In the same way, we need to have that divine connection. As we seek God and His righteousness, God will take care and provide all our needs in our life. ನಮ್ಮ ಜೀವಿತದಲ್ಲಿಯೂ ಸಹ ಎಷ್ಟೋ ಅಡೆತಡೆಗಳು ಬಂದಾಗ ನಮ್ಮ ಪ್ರಾರ್ಥನಾ ಜೀವಿತವು ಅದು ಬಲಹೀನವಾಗಿ ಬದಲಾಗಬಹುದು. ಆದರೆ ನಾವು ಯೇಸು ಕ್ರಿಸ್ತನು ಮಾಡಿದ ರೀತಿಯಲ್ಲಿಯೇ ನಾವು ಸಹ ಒಂದು ಸಮಯವನ್ನು ಇಟ್ಟುಕೊಳ್ಳಬೇಕು. ಆ ಸಮಯದಲ್ಲಿ ಏನೇ ನಡೆದರೂ ಸಹ, ಯಾವುದೇ ರೀತಿಯಾದ ಅಡೆತಡೆಗಳು ಬಂದರೂ ಸಹ ನಾವು ದೇವರಲ್ಲಿ ಪ್ರಾರ್ಥನೆ ಮೊರೆ ಹೋಗಬೇಕು. Today, why prayers are not answered? Why you are not able to see the blessings of God? Because you are not able to seek God and His righteousness. That's where God is not able to bless in your life. ಮತ್ತು ನೀವು ಸಹ ಇವತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೋಡಲು ಸಾಧ್ಯವಾಗುತ್ತಾ ಇಲ್ಲ. ಇದಕ್ಕೆ ಒಂದು ಕಾರಣ ಏನೆಂದು ನೋಡುವುದಾದ್ರೆ, ನೀವು ದೇವರಿಗೆ ಮೊದಲನೇ ಸ್ಥಾನವನ್ನು ನೀಡುತ್ತಾ ಇಲ್ಲ ಮತ್ತು ದೇವರಿಗೆ ಕೊಡಬೇಕಾದಂತಹ ಸಮಯವನ್ನು ನೀವು ನೀಡುತ್ತಾ ಇಲ್ಲ. Jesus set an example and we need to follow Jesus for whatever He did. We need to follow same way to see the blessings of God to come upon our lives. ಯೇಸು ಕ್ರಿಸ್ತನು ನಮಗೆ ಒಂದು ಮಾದರಿಯಾಗಿ ಇದ್ದಾನೆ. ಹಾಗೆಯೇ ನಾವು ಸಹ ಆತನ ಒಂದು ಮಾದರಿಯನ್ನು ಹಿಂಬಾಲಿಸಬೇಕು ಮತ್ತು ಯಾವಾಗಲೂ ದೇವರಿಗೆ ಆ ಮೊದಲನೇ ಸ್ಥಾನವನ್ನು ನೀಡಬೇಕು. Today, check your life whether you have been able to follow what Jesus did, whether you are seeking God or submitting yourself to God or waiting upon the Lord for every decisions in your life. ಇವತ್ತು ನೀವು ಸಹ ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡಿರಿ. ನೀವು ದೇವರ ಪ್ರಸನ್ನತೆಯಲ್ಲಿ ಕಾಯುತ್ತಾ ಇದ್ದೀರಾ, ಆತನ ಮೊರೆ ಹೋಗುತ್ತಾ ಇದ್ದೀರಾ ಮತ್ತು ಆತನ ಪ್ರಸನ್ನತೆಯಲ್ಲಿ ನೀವು ನಿಮ್ಮ ಸಮಯವನ್ನು ಕಳೆಯುತ್ತಾ ಇದ್ದೀರಾ. If you want to see the blessings of God in your life, seek ye first the kingdom of God and His righteousness. Everything shall be added into your life. ನೀವು ಸಹ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೋಡಬೇಕಾದರೆ ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ. ಆಗ ಎಲ್ಲಾ ಕಾರ್ಯಗಳು ನಿಮಗೆ ಸೇರಿಸಲ್ಪಡುವುದು. Let's pray right now. ಈಗ ನಾವು ಪ್ರಾರ್ಥಿಸೋಣ. Father, we thank you, Lord, for this time, O God. ತಂದೆಯೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರಗಳು. Jesus, you set an example for us to seek God in the morning and in the evening and to wait upon the Lord for every decisions in our life, O God. ಯೇಸುವೆ, ನೀವು ನಮಗೆ ಒಂದು ಮಾದರಿಯಾಗಿ ಇದ್ದೀರಾ. ಯಾವ ರೀತಿಯಲ್ಲಿ ನಾವು ಬೆಳಿಗ್ಗೆ ಸಂಜೆ ಮತ್ತು ಯಾವಾಗಲೂ ನಿಮ್ಮ ಪ್ರಸನ್ನತೆಯಲ್ಲಿ ನಿಮಗಾಗಿ ಕಾಯಬೇಕು We have failed to seek you, O God. ಮತ್ತು ನಾವು ಎಷ್ಟೋ ಸಲ ನಿಮ್ಮ ಮೊರೆ ಹೋಗಲು ಸೋತು ಹೋಗಿದ್ದೇವೆ. Lord, change our life completely, Lord. ದೇವರೇ, ನೀವು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಬದಲಾಯಿಸಿರಿ. I want to follow you all the days of my life. ನನ್ನ ಜೀವನದ ಪ್ರತಿಯೊಂದು ದಿನವೂ ಸಹ ನಾನು ನಿಮ್ಮನ್ನು ಹಿಂಬಾಲಿಸಬೇಕು. I want to seek you and your righteousness, Lord. ನಾನು ನಿಮ್ಮನ್ನು ಮತ್ತು ನಿಮ್ಮ ಒಂದು ನೀತಿಯನ್ನು ನಾನು ಹುಡುಕಬೇಕು.
Forgive me for my sins, O God. ನನ್ನ ಎಲ್ಲ ಪಾಪಗಳಿಗಾಗಿ ನನ್ನನ್ನು ಕ್ಷಮಿಸಿರಿ. Come into my life, O God, ನನ್ನ ಜೀವನದ ಒಳಗೆ ಬನ್ನಿರಿ. as my Lord and Savior. ನನ್ನ ಕರ್ತನಾಗಿ, ನನ್ನ ರಕ್ಷಕನಾಗಿ. Jesus Christ is my Lord. ಯೇಸು ಕ್ರಿಸ್ತನೇ ನನ್ನ ಕರ್ತನು. If you have made this prayer with me right now, ಇವತ್ತು ನೀವು ಈ ಪ್ರಾರ್ಥನೆಯನ್ನು ಮಾಡಿರುವುದಾದರೆ God will bless your homes. ದೇವರು ನಿಮ್ಮ ಮನೆಗಳನ್ನು You will ಆಶೀರ್ವದಿಸಲಿದ್ದಾನೆ. never lack anything in your life. ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಕೊರತೆಗಳನ್ನು ನೋಡುವುದಿಲ್ಲ. Seek ye first the kingdom of God and his righteousness, and all things shall be added unto you. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ಮೊದಲು ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುವುದು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.